ನನ್ನ ಹೆಸರು ಎಂ ಸಾದಿಕ್ ಅಂತ. ನಾನು ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣೆ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ. ಈಗ ನಮ್ಮ ದೇಶದಲ್ಲಿ ಗ್ರಾಮೀಣ ಆರೋಗ್ಯಕ್ಕೆ ಅದನ್ನು ನಾವು ಬಳಸ್ಕೊಳ್ತಾ ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ಬೆಳೆಸ್ಕೊಂಡು ಬಂದಿದ್ದಾರೆ. ಈಗ ಹಳ್ಳಿಗಳಲ್ಲಿ ಗ್ರಾಮೀಣ ದೇಶದಲ್ಲಿ ಎಲ್ಲರೂ ಭಾಳ ಜನ ಔಷಧಿ ಕೊಡ್ತಾರೆ. ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಪ್ರಾಮಾಣಿಕವಾಗಿ ಆರೋಗ್ಯ ಸೇವೆ ಮಾಡ್ತಾ ಇರೋ ವೈದ್ಯರಿದ್ದಾರೆ. ಅದು ತುಂಬ ರೇರ್ ಅಂತಂದ ಜಾಗದಲ್ಲಿದ್ದಾರೆ. ತುಂಬ ಮಹತ್ವದ ಕಾರ್ಯಗಳು ಔಷಧಿ ಕೊಡ್ತಾರೆ. ಅವ್ರನ್ನ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ನಮ್ಮನ್ನು ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿಲೆಕ್ಟ್ ಫೌಂಡೇಶನ್ ವತಿಯಿಂದ. ಆ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ. ರಾಜ್ಯದ ಎಲ್ಲ ವೈದ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಆಶಯ ಇದೆ. ಹಾಗಾಗಿ ನಾವು ಈ ಕಾರ್ಯಕ್ರಮ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಆಯ್ಕೆ ಮಾಡಿ ಈ ವೈದ್ಯ ಕಲೆಯನ್ನು ಪ್ರೋತ್ಸಾಹ ಮಾಡಬೇಕನ್ನೋ ಉದ್ದೇಶದಿಂದ ನಾವು 3 ಜನ ವೈದ್ಯರಿಗೆ ನಮ್ಮ ಸಂಸ್ಥೆಯಿಂದ ತಲಾ 10,000 ರೂಪಾಯಿ ನಗದನ್ನು ಕೊಟ್ಟು ಒಂದು ಅಭಿನಂದನಾ ಪತ್ರ ಶಾಲೆ ಸನ್ಮಾನ. ಹೇಳಿ. ಎಲ್ರಿಗೂ ನಮಸ್ಕಾರ. ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಸಂಸ್ಥೆಯಿಂದ ನಾವು ಬಂಗಾರಮಕ್ಕಿಯಲ್ಲಿ ಏಪ್ರಿಲ್ 1 ಪ್ರಾಚೀನ ಆರೋಗ್ಯ ಪರಂಪರಾ ವೈದ್ಯ ಸಂಗಮ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ 500ಕ್ಕೂ ಹೆಚ್ಚು ಜನ ವೈದ್ಯರು ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಸಂಸ್ಥೆಯಿಂದ ರಾಜ್ಯದ 3 ಜನ ವೈದ್ಯರನ್ನು ಗುರುತಿಸಿ ಪ್ರಾಚೀನ ವೈದ್ಯರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ, ಸನ್ಮಾನ ಮಾಡ್ತಾಯಿದ್ವಿ. ಈ ಪ್ರಶಸ್ತಿ 10,000 ರೂಪಾಯಿ ನಗದು ಮತ್ತು ಗೌರವ ಸನ್ಮಾನ ಒಳಗೊಂಡಿದೆ. ಉದ್ದೇಶ ಏನಪ್ಪ ಅಂತೇಳಿದರೆ, ಪ್ರತಿ ಮನೆಯಲ್ಲೂ ಮಾಡುವಂಥ ಮನೆಮದ್ದು, ಗಿಡಮೂಲಿಕೆ ಔಷಧಿಗಳು, ಜನಪದ ಈ ಥರ ಎಲ್ಲ ಔಷಧಿ ಮಾಡೋವಂಥರನ್ನೆಲ್ಲ ಸಂಘಟಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಉದ್ದೇಶ ಏನಪ್ಪ ಅಂದರೆ, ಸರ್ಕಾರಕ್ಕೆ ಇಂಥ ವೈದ್ಯನ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ವಿ. ಹಾಗಾಗಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ನಮಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅಲ್ಲಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಮಾರುತಿ ಗುರೂಜಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೂ ಸ್ವತಃ ಈ ಕಾರ್ಯಕ್ರಮಕ್ಕೆ ನಾನು ಅವಕಾಶ ಮಾಡಿಕೊಡೋದಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮಸ್ತೆ. ನಿಮ್ಮ ಹೆಸರು ಸರ್? ನಮಸ್ತೆ, ನಾನು ಲಕ್ಷ್ಮೀನಾರಾಯಣ್ ಅಂತ. ಈ ನಮ್ಮ ASTP ಸಂಸ್ಥೆಯಲ್ಲಿ ಖಜಾನ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ನಾವು ಬಂಗಾರಮಕ್ಕಿಯಲ್ಲಿ ಮುಂದಿನ ತಿಂಗಳ 1 ಮತ್ತು 2ನೇ ತಾರೀಕು ನಮ್ಮ ಸಂಸ್ಥೆಯಿಂದ ಆರೋಗ್ಯ ಸಂರಕ್ಷಣೆ ಟ್ರಸ್ಟಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮಗೀಗಾಗಲೇ 500ಕ್ಕಿಂತ ಮೇಲ್ಪಟ್ಟು ವೈದ್ಯರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಬರೋದಕ್ಕೆ. ಇನ್ನೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯರು ಬಂದು ಸೇರಲಿ ಮತ್ತು ನಮ್ಮಲ್ಲಿರುವಂಥ ಜ್ಞಾನನ ಮತ್ತು ಇದನ್ನು ಎಲ್ಲ ಹಂಚಿಕೊಂಡು ನಮ್ಮ ರಾಜ್ಯ ಏನಿದೆ ಕರ್ನಾಟಕ ರಾಜ್ಯದ ಪ್ರತಿ ವೈದ್ಯರು ಒಂದು ವೇದಿಕೆಯ ಮೇಲೆ ಬಂದು ಒಂದು ನಮ್ಮ ಕಷ್ಟ ಸುಖಗಳನ್ನ ಸರ್ಕಾರದ ಕಡೆಯಿಂದ ಮತ್ತು ಪ್ರತಿಯೊಂದು ನಮಗೆ ಏನೇನು ಸವಲತ್ತು ಸಿಗಬೇಕು ಅದನ್ನೆಲ್ಲ ನಾವು ಕೇಳಿ ಪಡ್ಕೊಳ್ಳೋದಕ್ಕೆ ಅಂತ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಸೇರಿ ಬರಲಿ ಅಂತ ಹೇಳ್ಬಿಟ್ಟು. ಈಗ ಕಾರ್ಯಕ್ರಮದಲ್ಲಿ ಈಗ ನಿಮ್ಮದ್ರಲ್ಲಿ ಸಿದ್ಧ ವೈದ್ಯ ಅದೆಲ್ಲ ಇದೆ, ಅದಕ್ಕೆ ಯಾವುದೇ ಇದಿಲ್ಲ ಅಂದರೆ ಪ್ರೂಫ್ ಇಲ್ಲ. ಹೌದು ಸರ್. ಅದನ್ನು ನೀವು ಯಾವ ರೀತಿ ಈಗ ಪ್ರೂಫ್ ಮಾಡಬೇಕು ಅಂತ ಏನು ಸರ್? ಅದಕ್ಕೆ ಈಗ ಭಾಳಷ್ಟು ಪ್ರಾಚೀನ ವೈದ್ಯ ಕಲೆಗಳಿದ್ದಾವೆ. ಅವಕ್ಕೆಲ್ಲ ನಾವು ಮಾನ್ಯತೆ ಕೊಡಿಸ್ಬೇಕು ಅಂತ ಸರ್ಕಾರದ ಮುಂದೆ ತರಬೇಕು ಅನ್ನೋ ಆಶಯ ಇದೆ. ಹಾಗಾಗಿ ನಾವು ಪ್ರಾಚೀನ ಆರೋಗ್ಯ ಪರಂಪರೆ ಶಿಕ್ಷಣ ತರಬೇತಿ ಸಂಶೋಧನೆ ಅಂತ ಒಂದು ಸರ್ಕಾರದ ಮುಂದೆ ಒಂದು ಪ್ರಾಜೆಕ್ಟ್ ಇಟ್ಟಿದ್ದೀವಿ. ಆ ಪ್ರಾಜೆಕ್ಟ್ ಮುಖಾಂತರ ಎಲ್ಲ ಈ ಥರ ಮನೆ ಮದ್ದು ಮಾಡುವಂಥದ್ದು, ಈಗ ಗಿಡಮೂಲಿಕೆ ಔಷಧಿ ಮಾಡುವಂಥ ಎಲ್ಲ ವೈದ್ಯರಿಗೆ ಸರಿಯಾದ ತರಬೇತಿ ಮಾರ್ಗದರ್ಶನ ಕೊಟ್ಟು ಅವರಿಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿ ಸರ್ಕಾರದ ಮುಂದೆ ಇಡುವಂಥ ಯೋಜನೆ ಇದೆ. ಹಾಗಾಗಿ ಅದನ್ನು ಒಂದು ಒಳ್ಳೆ ಥರದಲ್ಲಿ ಒಂದು ಹಾದಿಗೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಂಗಾರಮಕ್ಕಿಯಲ್ಲಿ ಪ್ರಾಚೀನ ಆರೋಗ್ಯ ಪರಂಪರೆ ವೈದ್ಯರ ಸಂಗಮ ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಎಲ್ಲ ವೈದ್ಯರು ಅಂದರೆ ಪ್ರಾಚೀನ ಆರೋಗ್ಯ ಪರಂಪರೆ ಎಲ್ಲರೂ ಇದ್ದಾರೆ. ಒಂದು ನಾಭಿ ಚಿಕಿತ್ಸೆ ಮಾಡಿದ್ದಾರೆ, ಪಾದ ಚಿಕಿತ್ಸೆ ಮಾಡಿದ್ದಾರೆ, ಕಣ್ಣಿನ ಚಿಕಿತ್ಸೆ ಮಾಡಿದ್ದಾರೆ, ಹಣ್ಣಿನ ಚಿಕಿತ್ಸೆ ಮಾಡಿದ್ದಾರೆ. ಈ ಥರ ಬೇರೆ ಬೇರೆ ಆಯಾಮದ ಒಂದು ವೇದಿಕೆಯಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಉದ್ದೇಶ ಏನಪ್ಪ ಅಂದರೆ, ನಮ್ಮ ವೈದ್ಯರಿಗೆ ಸಾಮಾಜಿಕ ಭದ್ರತೆ, ಸರ್ಕಾರದಿಂದ ಮಾನ್ಯತೆ ಬೇಕು ಮತ್ತು ಸರ್ಕಾರದ ಕಲ್ಯಾಣ. ಸರ್, ಇದು ಏನು ಉದ್ದೇಶಕ್ಕೋಸ್ಕರ ಏನು ಸಂಸ್ಥೆ ಸ್ಟಾರ್ಟ್ ಆಗಿದ್ದು, ಯಾವ ಇದಕ್ಕೋಸ್ಕರ ಈ ಒಂದು ಸಂಘಟಿತ ಆಗಿ ಟ್ರಸ್ಟ್ ಮಾಡಿದ್ದೀರಾ ಅದು? ಸರ್, ಇದು ಪ್ರಾಚೀನ ಪರಂಪರೆ ಸಂರಕ್ಷಣಾ ಸಂಸ್ಥೆ. ಇದು ನೋಂದಾಯಿತ ಸಂಸ್ಥೆಯಾಗಿದ್ದು ನಾನು ಆ ಸಂಸ್ಥೆಯಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ವೃತ್ತಿಯಲ್ಲಿ ವಕೀಲನಾಗಿದ್ದು ನಾನು ವಕೀಲ ವೃತ್ತಿಯನ್ನು ಪ್ರಾರಂಭಿಸ್ಕೊಂಡು ಬೆಂಗಳೂರಿನಲ್ಲಿ ನಮ್ಮ ಸಾದಿಕ್ ಅವರ ಪರಿಚಯ ಆದ ನಂತರ ಈ ಪಾರಂಪರಿಕ ವೈದ್ಯರನ್ನು ಅವ್ರದ್ದೊಂದು ಪರಂಪರೆನ ಉಳಿಸಬೇಕು, ಅವ್ರಿಗೊಂದು ಸರ್ಕಾರದಿಂದ ಒಂದು ಮಾನ್ಯತೆ ಕೊಡಿಸ್ಬೇಕು. ಮೊನ್ನೆ ಇನ್ನೂ ಈ ಥರ ಯಾವುದೇ ಲೀಗಲ್ ಇಶ್ಯೂಸ್ ಏನೇ ಇದ್ದರೂ ನೀವು ನೋಡ್ಕೊಳ್ಬೇಕಂತ ಹೇಳಿ ಅವ್ರು ನನಗೆ ಮನವಿ ಮಾಡ್ಕೊಂಡಿದ್ರು. ಆ ಮನವಿ ಮೇರೆಗೆ ನಾನು ಈ ಸಂಸ್ಥೆಯಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದೀನಿ. ಈಗ ಕಾನೂನು ಪ್ರಕಾರ ಇದಕ್ಕೆ ಮಾನ್ಯತೆ ಸಿಗುತ್ತಾ ಸರ್?
ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹಾ. ಮತ್ತು ಸಂಬಂಧಿತ ಇಲಾಖೆಗಳಿಗೆ ನಾವು ರೆಪ್ರೆಸೆಂಟೇಷನ್ಸ್ ಕೊಡ್ತಾ ಇದ್ದೀವಿ, ಮನವಿಗಳು ಕೊಡ್ತಾ ಇದ್ದೀವಿ. ಆ ಮನವಿ ಮೇರೆಗೆ ಅವ್ರು ನಮ್ಗೆ ಸ್ಪಂದಿಸ್ತಾರ ನೋಡಬೇಕು. ಒಂದು ಸ್ಪಂದಿಸಿದೆ ಆದರೆ ನಮ್ಮ ಕಂಪ್ನಿಗೆ ಅಂದರೆ ನಮ್ಮ ಸಂಸ್ಥೆಗೆ ಮಾನ್ಯತೆ ಸಿಕ್ಕಂಗೆ ಆಗ್ತದೆ. ಒಂದು ವೇಳೆ ಅವರು ನಿರಾಕರಿಸಿದ ಪಕ್ಷದಲ್ಲಿ ನಾವು ಕಾನೂನು ಕದ ತಟ್ಟಿ ನ್ಯಾಯಾಲಯದ ಮುಖಾಂತರ ನಾವು ಒಂದು ಪರ್ಮಿಷನ್ ಸಿಕ್ಕಿ ಸರ್ಕಾರದ ಒಂದು ಕದ ತಟ್ಟುವಂಥ ಕೆಲಸ ನಾವು ಮಾಡ್ತೀವಿ. ಅಂದರೆ ಇಲ್ಲಿ ವೈದ್ಯರಾಗಿ ಟ್ರೈನಿಂಗು ಆ ಥರ ಎಲ್ಲ ಮಾಡಿದವ್ರಿಗೆ ಮಾನ್ಯತೆ ಪತ್ರ ಆ ಥರನ ನಿಮ್ಮ ಆ ಥರ ಎಲ್ಲ ಕೊಡ್ತೀವಿ. ಯಾರು ಪಾರಂಪರಿಕವಾಗಿ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೋ, ವೈದ್ಯ ಪರಂಪರೆಯನ್ನು ಉಳಿಸ್ಕೊಂಡು ಯಾರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ, ನಮ್ಮ ಸಂಸ್ಥೆಗೆ ನಮ್ಮ ಟ್ರಸ್ಟಿಗೆ ಬಂದು ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಸಂಸ್ಥೆಯಲ್ಲಿ ಅವರು ಪಾಂಡಿತ್ಯವನ್ನು ಪಡ್ಕೊಂಡ್ರೆ, ಅಂದರೆ ಇಲ್ಲಿ ಕೋರ್ಸ್ನ ಪಡ್ಕೊಂಡ ನಂತರ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಒಂದು ಸರ್ಟಿಫಿಕೇಷನ್ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಿದ್ವಿ. ಹಾಂ ಹೇಳಿ ಸರ್. ನಮಸ್ಕಾರ, ನಾನು ಉಮೇಶ್ ಅಂತ ನಾನು ಮಾತಾಡ್ತಾ ಇದ್ದೀನಿ. ಇದು ಪ್ರಾಚೀನ ಆರೋಗ್ಯ ಪಾರಂಪರೆಯ ಸಂರಕ್ಷಣಾ ಸಂಸ್ಥೆಯಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಪ್ರಾಚೀನ ಆರೋಗ್ಯ ಸಂರಕ್ಷಣಾ ಸಂಸ್ಥೆ ಮತ್ತು ಸೆಲೆಕ್ಟ್ ಫೌಂಡೇಶನ್ ಅಡಿಯಲ್ಲಿ ದಿನಾಂಕ 1 ಮತ್ತು 2 ಏಪ್ರಿಲ್ರಂದು ಬಂಗಾರಮಕ್ಕಿ, ಗೇರಸೊಪ್ಪ, ಹೊನ್ನಾವರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಒಂದು ಕಾರ್ಯಕ್ರಮ, ವೈದ್ಯ ಸಂಗಮ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಸುಮಾರು 500ರಿಂದ ಹೆಚ್ಚು ವೈದ್ಯರು ಬರುವಂಥ ನಿರೀಕ್ಷೆ ಇದ್ದು ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಹಲವಾರು ಚರ್ಚೆಗಳಿಗೆ ಭಾಗಿಯಾಗಬೇಕಂತೇಳಿ ತಾವು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಸರ್. ಅವರಿಗೆ ಕಾನೂನುಬದ್ಧವಾಗಿ ಆ ಥರ ಚೌಕಟ್ಟಡಿಯಲ್ಲಿ ತರಬೇಕನ್ನೋ ಉದ್ದೇಶ ಇದೆ. ಹಾಗಾಗಿ ನಾವು ಈ ಸಂಸ್ಥೆ ಪ್ರಾರಂಭ ಸರ್. ಈಗ ಏನಾಗುತ್ತೆ, ನಿತ್ಯ ಪುಷ್ಪ ಅಂತ ಬರುತ್ತೆ, ಅದನ್ನು ಕ್ಯಾನ್ಸರ್ ಔಷಧಿ ಕೊಡೋದಕ್ಕೆ ಭಾಳ ಜನ ಫ್ರೀ ಔಷಧಿ ಕೊಡೋರು. ಅವಾಗ ಬಾಳೆಹಣ್ಣು, ಎಲೆಡಿಕೆಗೆ ಈ ಥರ ಎಲೆಹಣ್ಣು, ಎಲೆಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಔಷಧಿ ಕೊಡೋದು. ಅದನ್ನು ನೋಡಿಬಿಟ್ಟು ನಮ್ಮೆಲ್ಲರಿಗೆ ಕುತೂಹಲ ಜಾಸ್ತಿ ಆಯಿತು. ನೋಡೋಣ ನಾವು ಮಾಡ್ತಾ ಬಂದ್ವಿ. ಈ ಲೇಡೀಸ್ಗೆಲ್ಲ ಮತ್ತು ಜೆಂಟ್ಸ್ಗೆಲ್ಲ ಮಕ್ಕಳಾಗಿದ್ದ ಕಾಯಿಲೆಗೆಲ್ಲ ಒಂದು ಭಾರಿ ಸರಳ ಔಷಧಿ, ತುಂಬ ಔಷಧಿ ಕೊಡ್ತಾರೆ. ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಕೊಡ್ತಾರೆ. ಅವರು ಭಾನುವಾರ ಕೊಡ್ತಾರೆ, ಗುರುವಾರ ಕೊಡ್ತಾರೆ. ಇವಾಗ ಏನೂ ದುಡ್ಡು ತಗೊಳ್ಳೋದಿಲ್ಲ. ತುಂಬ ಜನ ಇದ್ದಾರೆ. ಅಂಥವನ್ನೆಲ್ಲ ಒಂದು ಒಟ್ಟುಗೂಡಿಸಿ ಅವರಿಗೆ ಒಂದು ಕಾನೂನು ಅಡಿ ತರಬೇಕು ಅನ್ನೋ ಉದ್ದೇಶ ಇದೆ. ಸರ್ಕಾರದ ಮಾನ್ಯತೆ ಕೊಡಿಸ್ಬೇಕಂತ ಎರಡನೇ ಇದೆ. ಮತ್ತು ನಾವೇನಪ್ಪ ಅಂದರೆ ನಾವು ಪಾರಂಪರಿಕ ಆರೋಗ್ಯ ಶಿಕ್ಷಣ ತರಬೇತಿ ಮತ್ತು ಸಂಶೋಧನೆ ಅಂತ ಒಂದು ಕೇಂದ್ರ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದ್ರ ಉದ್ದೇಶ ಏನಂದರೆ ಪಾರಂಪರಿಕ ವೈದ್ಯರು ಏನಿದ್ದಾರೆ ಅವರಿಗೆ ಪ್ರಸ್ತುತ ಒಂದಕ್ಕೆ ಬಂಗಾರಮಕ್ಕಿಯಲ್ಲಿ ಪ್ರಾಚೀನ ಆರೋಗ್ಯ ಪರಂಪರೆ ವೈದ್ಯರ ಸಂಗಮ ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಎಲ್ಲ ವೈದ್ಯರು, ಅಂದರೆ ಪ್ರಾಚೀನ ಆರೋಗ್ಯ ಪರಂಪರೆ ಎಲ್ಲರೂ ಇದ್ದಾರೆ. ಒಂದು ನಾಭಿ ಚಿಕಿತ್ಸೆ ಮಾಡಿದ್ದಾರೆ, ಪಾದ ಚಿಕಿತ್ಸೆ ಮಾಡಿದ್ದಾರೆ, ಕಣ್ಣಿನ ಚಿಕಿತ್ಸೆ ಮಾಡಿದ್ದಾರೆ, ಹಲ್ಲಿನ ಚಿಕಿತ್ಸೆ ಮಾಡಿದ್ದಾರೆ. ಈ ಥರ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಮಾಡ್ತಾರೆ. ಮನೆ ಮದ್ದನ್ನು ಉಪಯೋಗಿಸ್ಕೊಂಡು ಅವರನ್ನೆಲ್ಲರೂ ಒಂದು ವೇದಿಕೆಯಲ್ಲಿ ಸೇರಿಸಿ ಒಂದು ಕಾರ್ಯಕ್ರಮ. ಸಾಮಾಜಿಕ ಭದ್ರತೆ, ಸರ್ಕಾರದಿಂದ ಮಾನ್ಯತೆ ಬೇಕು, ಮತ್ತು ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ಸಿಗಬೇಕು. ಆ ಮಟ್ಟದಲ್ಲಿ ನಮ್ಮ ಚಿಂತನೆ ಆಗಿದೆ, ನನ್ನ ಒಂದು ಆಶಯ ಆಗಿದೆ. ಹಾಗಾಗಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ನಮ್ಮನ್ನು ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. 3 ಜನ ವೈದ್ಯರಿಗೆ ನಮ್ಮ ಸಂಸ್ಥೆಯಿಂದ ಪ್ರಾಚೀನ ವೈದ್ಯ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಆಯ್ಕೆ ಮಾಡಿ ಈ ವೈದ್ಯ ಕಲೆಯನ್ನು ಪ್ರೋತ್ಸಾಹ ಮಾಡುವ ಉದ್ದೇಶದಿಂದ ನಾವು 3 ಜನ ವೈದ್ಯರಿಗೆ ನಮ್ಮ ಸಂಸ್ಥೆಯಿಂದ ತಲಾ 10,000 ರೂಪಾಯಿ ನಗದನ್ನು ಕೊಟ್ಟು ಒಂದು ಅಭಿನಂದನಾ ಪತ್ರ, ಶಾಲೆ ಸನ್ಮಾನ ಮಾಡಬೇಕಾಗಿದೆ ನಮ್ಮ ಸಂಸ್ಥೆಯಿಂದ. ಯಾಕಂದರೆ ಈ ವೈದ್ಯ ಪದ್ಧತಿ ಬೆಳೀಬೇಕು, ಉಳಿಬೇಕು ಅನ್ನೋದು ನಮ್ಮ ಆಶಯ. ಪಕ್ಷ ಎಲ್ಲರಿಗೂ ಔಷಧಿ ಕೊಡ್ತಾರೆ. ಏನಾಗಿದೆ ಅಂತ ಹೇಳಿದರೆ ಅದಕ್ಕೆ ಒಂದು ಪಾಲಿಸಿ ಇಲ್ಲ, ಸಿಸ್ಟಮ್ಸ್ ಇಲ್ಲ. ತೆರಳುವಿಗೆ ಕೊಡ್ತಾರೆ, ಹಲ್ಲುವಿಗೆ ಕೊಡ್ತಾರೆ, ಕಣ್ಣಿನ ಮೇರೆಗೆ ಕೊಡ್ತಾರೆ, ಮೈಕೈ ನೋವಿಗೆ ಕೊಡ್ತಾರೆ, ಗಂಟು ನೋವಿಗೆ ಕೊಡ್ತಾರೆ, ಬೇದಿಗೆ ಕೊಡ್ತಾರೆ. ಹೆಚ್ಚು ಕಮ್ಮಿ ಎಲ್ಲ ಕಾಯಿಲೆಗಳು ಡಾಕ್ಟರ್ ಆಗಲಿ ಆಪರೇಷನ್ ಆಗಿ ಸಕ್ಸಸ್ ಆಗದೆ ಅವರು ಸಾಯ್ತಾರೆ ಅಂತ ಹೋದವರಿಗೂ ಲಾಸ್ಟಿಗೆ ಒಂದೇ ಮನೆ ಮದ್ದು, ನಾಟಿ ಔಷಧಿ, ಆಯುರ್ವೇದ ಔಷಧಿ ತಗೊಂಡು ಭಾಳ ಜನ ಗುಣವಾಗಿದ್ದಾರೆ. ಕ್ಯಾನ್ಸರ್ ನಾನು ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ. ಈಗ ನಮ್ಮ ದೇಶದಲ್ಲಿ ಗ್ರಾಮೀಣ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದೀವಿ. ನಾವು ಬಳಸ್ಕೊಂಡ ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ಬೆಳೆಸ್ಕೊಂಡು ಬಂದಿದ್ದಾರೆ. ಈಗ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಭಾಳ ಜನ ಔಷಧಿ ಆರೋಗ್ಯ ಸೇವೆ ಮಾಡ್ತಾ ಇರೋ ಅಂತ ವೈದ್ಯರಿದ್ದಾರೆ. ಅದು ತುಂಬ ರೇರ್ ಅಂತಂತ ಜಾಗದಲ್ಲಿದ್ದಾರೆ. ತುಂಬ ಮಹತ್ವದ ಕಾಯಿಲೆಗಳ ಔಷಧಿ ಕೊಡ್ತಾರೆ. ಖರ್ಚು ಮಾಡಿ ಆ ಆಯೋಗದ ವರದಿಯನ್ನ ಯಾವುದೇ ಕಾರಣಕ್ಕೂ ಅದು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಜೊತೆಗೆ